ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಕೋಟೆ ಸಂರಕ್ಷಣೆ, ಬಿಜೆಪಿ ಧರಣಿಯಲ್ಲಿ ಪ್ರತಿಭಟನೆ ರೋಷಾಗ್ನಿ. ಭೂಕಬಳಿಕೆಯಲ್ಲಿ ಎಡರಂಗ ಐಕ್ಯರಂಗ ಬಾಯ್ ಬಾಯ್ ಎಂದು ಕೆ ಸುರೇಂದ್ರನ್ ಆರೋಪ. ಬ್ಲಾಕ್ ಪಂಚಾಯತ್ಗಳ ವಿಭಜನೆ, ಕಾಸರಗೋಡು ಬ್ಲಾಕ್ಗೆ ಇನ್ನು 4 ಪಂಚಾಯತ್ಗಳು ಮಾತ್ರ, ಕುಂಬಳೆ ಮಂಜೇಶ್ವರ ವ್ಯಾಪ್ತಿಗೆ. ಈದ್ ಉಲ್ ಫಿತರ್ಗೆ ದಿನಗಣನೆ, ಉಸಿರುಗಟ್ಟಿ ನಗರ. ಶಾಸಕ ನೆಲ್ಲಿಕುನ್ನು ಬೇಡಿಕೆಗೆ ವಿದ್ಯುತ್ ಸಚಿವರ ಅಸ್ತು. ಎಂಡೋ ಪ್ರದೇಶಕ್ಕೆ ಉಚಿತ ವಿದ್ಯುತ್ ಸಂಪರ್ಕದ ಘೋಷಣೆ. ಈಗ ವಾರ್ತೆಗಳು ವಿವರವಾಗಿ. ಕಾಸರಗೋಡು ಕೋಟೆಯನ್ನು ಪಾರಂಪರಿಕ ಸೊತ್ತನ್ನಾಗಿ ಪರಿಗಣಿಸಿ ಸಂರಕ್ಷಿಸಬೇಕೆಂದು ಆಗ್ರಹಿಸಿ ಬಿಜೆಪಿ ಹೋರಾಟ ಕಣದಲ್ಲಿ ಪಕ್ಷದ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಈ ಬೇಡಿಕೆ ಮುಂದಿರಿಸಿ ಕಾಸರಗೋಡು ತಾಲೂಕು ಕಚೇರಿ ಮುಂದೆ ಧರಣಿ ಮುಷ್ಕರ ನಡೆಸಲಾಯಿತು. ಮುಷ್ಕರದಲ್ಲಿ ತೀವ್ರ ರೀತಿಯ ಘೋಷಣೆಗಳು ಮೊಳಗಿಸಲಾಗಿ ಪ್ರತಿಭಟನಾ ಜ್ವಾಲೆ ಮೊಳಗಿತು. 100 ಮಂದಿ ಭಾಗವಹಿಸಿದ್ದರು. ಧರಣಿ ಮುಷ್ಕರವನ್ನು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆ ಸುರೇಂದ್ರನ್ ಉದ್ಘಾಟಿಸಿದರು. ಅವರು ಮಾತನಾಡಿ, ಜಿಲ್ಲೆಯ ಐತಿಹಾಸಿಕ ಭೂಮಿಯಾದ ಕಾಸರಗೋಡು ಕೋಟೆಯ ಭೂ ಕಬಳಿಕೆಯು ಅತ್ಯಂತ ಗಂಭೀರ ಕೃತ್ಯವಾಗಿದೆ. ಸಿಪಿಐಎಂ ಹಾಗೂ ಐಕ್ಯರಂಗದ ಪ್ರಮುಖ ನಾಯಕರೇ ಈ ಬಾರಿ ವಂಚನೆ ನಡೆಸಿದ್ದಾರೆ. ಸ್ಥಳ ಕಬಳಿಕೆ ವಿರುದ್ಧ ಸಿಬಿಐ ತನಿಖೆ ನಡೆಸಿದಲ್ಲಿ ಮಾತ್ರ സൂക്ത ക്രമം ഉണ്ടാകಲು സാധ്യವೆಂದು അഭിപ്രായപ്പെട്ടു. ഇപ്പോൾ ഗവൺമെന്റ് അവിടെ ഒരു ബോർഡ് സ്ഥാപിച്ചിരിക്കുകയാണ്, കോട്ട സർക്കാർ ഏറ്റെടുത്തു എന്ന് പറഞ്ഞുകൊണ്ട്. അത് ശുദ്ധമായിട്ടുള്ള ഒരു തട്ടിപ്പാണ്. സർക്കാർ ഏറ്റെടുത്തുമായി ബന്ധപ്പെട്ട ഒരു ഉത്തരവും ഇതിനുവരെ ഈ നിമിഷം വരെ ഇറങ്ങിയിട്ടില്ല. കോട്ട പുരാവസ്തു വകുപ്പിനെ ഏൽപ്പിച്ചുകൊണ്ടുള്ള ഒരു ഉത്തരവും സംസ്ഥാന ഗവൺമെന്റ് ഇതുവരെ നൽകിയിട്ടില്ല എന്നുള്ളതാണ് സത്യം. പ്രതിപക്ഷ നേതാവ് ഈ പ്രശ്നം സഭയിൽ ഉന്നയിക്കുമ്പോഴും കാസർഗോഡ് ജില്ലയിലെ ഒരു സമരത്തിലും കാണാത്ത ഡിവൈഎഫ്ഐക്കാർ ഇവിടെ ധർണ നടത്തുമ്പോഴും നമ്മളെല്ലാവരും വിചാരിച്ചത് എന്താണോ അതിന് നേരെ വിപരീതമായിട്ടുള്ള കാര്യങ്ങളാണ് ഇവിടെ നടന്നിട്ടുള്ളത്. ഞാനും വിചാരിച്ചു ഡിവൈഎഫ്ഐ കാസർഗോഡ് ഇത്തരം സമരങ്ങളിൽ ഇടപെടുന്നത് പതിവില്ലല്ലോ. കാഞ്ഞങ്ങാടാണെങ്കിൽ മനസ്സിലാക്കാം, പക്ഷെ കാസർഗോഡ് നഗരത്തിൽ ഇത്തരം സമരങ്ങളിൽ ഇടപെടുന്നത് പതിവില്ലല്ലോ. എന്താണ് ഇങ്ങനെ ഡിവൈഎഫ്ഐക്ക് നല്ല ബുദ്ധി ഉദിച്ചോ എന്ന് ഞാൻ വിചാരിച്ചു. പിന്നീടാണ് ഇവിടെ വിവരങ്ങൾ അന്വേഷിച്ചപ്പോൾ മനസ്സിലായത് ഡിവൈഎഫ്ഐയുടെ ജില്ലാ നേതാക്കന്മാർക്ക് കാര്യങ്ങളൊന്നും അറിയാതെയാണ് ആ സമരത്തിൽ അവർ മുന്നോട്ട് പോയതെന്ന്. കാര്യം മനസ്സിലായപ്പോൾ അവരിപ്പോൾ സമരം അവസാനിപ്പിച്ചല്ലോ. ಮುಸ್ಲಿಂ ಲೀಗ್ ಪಕ್ಷವು ಶಿಕ್ಷಣ ಕ್ಷೇತ್ರದ ಬುಡಮೇಲಿಗೆ ಯತ್ನಿಸುತ್ತಿದೆ. ಓಣಂ ಪರೀಕ್ಷೆಯು ಓಣಂ ರಜಾವಧಿ ಕಳೆದ ಬಳಿಕ ನಡೆಸಲು ಹುನ್ನಾರ ನಡೆಯುತ್ತಿದೆ. ಓಣಂ ಪರೀಕ್ಷೆಯ ಬುಡಮೇಲಿಗಾಗಿಯೇ ಪಠ್ಯಪುಸ್ತಕ ಮುದ್ರಣ ವಿಳಂಬ ಮಾಡಲಾಯಿತು ಎಂದರು. ഓണപരീക്ഷ അട്ടിമറിക്കാനുള്ള ഗവൺമെന്റിന്റെ നീക്കം, ശക്തമായിട്ടുള്ള പ്രക്ഷോഭങ്ങൾ കേരളത്തിൽ ഞങ്ങൾ ഉയർത്തിക്കൊണ്ടുവരും. വളരെ ആസൂത്രിതമായിട്ടുള്ള നീക്കമാണ് മുസ്ലിം ലീഗിന്റെ വിദ്യാഭ്യാസ മന്ത്രി നടത്തിക്കൊണ്ടിരിക്കുന്നത്. ഓണപരീക്ഷ ഓണത്തിന് ശേഷം നടത്താമെന്ന് പറഞ്ഞാൽ കേരളത്തിൽ ലക്ഷക്കണക്കിന് വരുന്ന പിഞ്ചു വിദ്യാർത്ഥികളെ ദ്രോഹിക്കുന്നതിന് തുല്യമാണ്. ഓണാവധി അവർക്ക് ആഘോഷിക്കാൻ പറ്റാത്ത സ്ഥിതിവിശേഷമാണ്. അതുകൊണ്ട് ഈ നിലപാട് തിരുത്തണമെന്ന് ബിജെപി ആവശ്യപ്പെടുകയാണ്. ഓണപരീക്ഷ അട്ടിമറിക്കുന്നതിന് വേണ്ടി പാഠപുസ്തക അച്ചടി വൈകിച്ച് ഒരു വലിയ സാമൂഹ്യ പ്രശ്നമായിട്ട് ഇതിനെ ഉയർത്തിക്കൊണ്ടുവന്നിരിക്കുകയാണ്. ഞങ്ങൾ ഇതിനെതിരായിട്ട് ശക്തമായിട്ടുള്ള പ്രചാരണ പ്രക്ഷോഭങ്ങൾ ആരംഭിക്കും. ಜಿಲ್ಲಾ ಕಾರ್ಯದರ್ಶಿ ಕೆ ಶ್ರೀಕಾಂತ್, ಸುಧಾಮ ಗೋಸಾಡ, ರಾಮಪ್ಪ, ಪ್ರಮೀಳಾ ನಾಯಕ್ ಮೊದಲಾದವರು ಮಾತನಾಡಿದರು. ಕೋಟೆಯನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ನಡೆಸಿದ ಬಗ್ಗೆ ಸಿಬಿಐ ತನಿಖೆ ನಡೆಸಬೇಕು. ಇದರಲ್ಲಿ ಭಾಗಿಗಳಾದವರನ್ನು ಕಾನೂನಡಿಗೆ ಎಳೆದು ತರಬೇಕು. ಕೋಟೆ ಸಂರಕ್ಷಿಸಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ಮುಷ್ಕರ ನಡೆಸಲಾಯಿತು. ಕಾಸರಗೋಡು ಬ್ಲಾಕ್ ಪಂಚಾಯತ್ನಲ್ಲಿ ಮಹತ್ವದ ಬದಲಾವಣೆ. ಇದುವರೆಗೆ ಬ್ಲಾಕ್ ಪಂಚಾಯತ್ ವ್ಯಾಪ್ತಿಯಲ್ಲಿದ್ದ 6 ಗ್ರಾಮ ಪಂಚಾಯತ್ಗಳ ಪೈಕಿ 2 ಸರ್ಕಾರದ ನೂತನ ಆದೇಶದ ಮೇರೆಗೆ ಇತರ ಬ್ಲಾಕ್ಗಳಿಗೆ ಸೇರಿಸಲ್ಪಟ್ಟಿದೆ. ಇದರಿಂದಾಗಿ ಇನ್ನು ಕಾಸರಗೋಡು ಬ್ಲಾಕ್ನಲ್ಲಿ 4 ಗ್ರಾಮ ಪಂಚಾಯತ್ಗಳು ಮಾತ್ರ ಉಳಿದುಕೊಂಡಿವೆ. ಜಿಲ್ಲೆಯ ಬ್ಲಾಕ್ ಪಂಚಾಯತ್ಗಳ ವ್ಯಾಪ್ತಿಯಲ್ಲಿ ಮಹತ್ವದ ಬದಲಾವಣೆಗಳನ್ನು ಕೈಗೊಂಡು ರಾಜ್ಯ ಸರ್ಕಾರ ಆದೇಶ ಹೊರಡಿಸಿ ಜಾರಿಗೊಳಿಸಿದೆ. ಜಿಲ್ಲೆಯ ಕಾಸರಗೋಡು, ಮಂಜೇಶ್ವರ ಬ್ಲಾಕ್ ಪಂಚಾಯತ್ಗಳಲ್ಲಿ ಕೆಲವೊಂದು ಮಹತ್ವದ ಬದಲಾವಣೆಯುಂಟಾಗಿದೆ. ಹೊಸ ಆದೇಶದ ಪ್ರಕಾರ ಕಾಸರಗೋಡು ಬ್ಲಾಕ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಳಪಟ್ಟಿದ್ದ 6 ಗ್ರಾಮ ಪಂಚಾಯತ್ಗಳ ಪೈಕಿ ಕುಂಬಳೆ ಹಾಗೂ ಚೆಮ್ನಾಡ್ ಪಂಚಾಯತನ್ನು ಬೇರ್ಪಡಿಸಲಾಗಿದೆ. ಇದರಿಂದ ಕಾಸರಗೋಡು ಬ್ಲಾಕ್ ಪಂಚಾಯತ್ನಲ್ಲಿ 4 ಗ್ರಾಮ ಪಂಚಾಯತ್ಗಳು ಮಾತ್ರ ಉಳಿದುಕೊಂಡಂತಾಗಿದೆ. ಕಾಸರಗೋಡಿನಿಂದ ಬೇರ್ಪಟ್ಟ ಕುಂಬಳೆ ಪಂಚಾಯತ್ ಮಂಜೇಶ್ವರ ಬ್ಲಾಕಿಗೆ ಸೇರ್ಪಡೆಗೊಂಡಿದೆ. ಅದೇ ರೀತಿ ಚೆಮ್ನಾಡ್ ಹೊಸದುರ್ಗ ಬ್ಲಾಕ್ ಪಂಚಾಯತಿಗೆ ಸೇರಿಕೊಂಡಿದೆ. ಜತೆಗೆ ಇತ್ತೀಚೆಗೆ ನೂತನವಾಗಿ ರೂಪಿಸಿದ ಮಾಣಿಕೋತ್ ಹಾಗೂ ಪನಯಾಲ್ ಪಂಚಾಯತ್ಗಳನ್ನು ಹೊಸದುರ್ಗ ಬ್ಲಾಕಿಗೆ ಸೇರಿಸಲಾಗಿದೆ. ಪರಪ್ಪ ಬ್ಲಾಕ್ನಲ್ಲಿದ್ದ
ವೆಸ್ಟ್ ಎಳ್ಳೇರಿ ಹಾಗೂ ಈಸ್ಟ್ ಎಳ್ಳೇರಿ ಪಂಚಾಯತ್ ನೀಲೇಶ್ವರ ಬ್ಲಾಕಿಗೆ ಸೇರಿದ್ದು, ಅಜಾನೂರು ಹಾಗೂ ಮಡಿಕೈ ಗ್ರಾಮ ಪಂಚಾಯತ್ಗಳನ್ನು ಪರಪ್ಪ ಬ್ಲಾಕ್ ಪಂಚಾಯತಿಗೆ ಒಳಪಡಿಸಲಾಗಿದೆ. ಆದರೆ ಕಾರಡ್ಕ ಬ್ಲಾಕ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಯಾವುದೇ ವ್ಯತ್ಯಯವಾಗದೆ ಯಥಾಸ್ಥಿತಿ ಕಾಯ್ದುಕೊಳ್ಳಲಾಗಿದೆ. ಈ ನೂತನ ಆದೇಶದ ಕುರಿತು ದೂರುಗಳಿದ್ದಲ್ಲಿ ಲಿಖಿತವಾಗಿ ಸಂಬಂಧಿತ ಅಧಿಕಾರಿಗಳಿಗೆ ಸಲ್ಲಿಸಲು 15 ದಿನಗಳ ಅವಕಾಶ ಕಲ್ಪಿಸಲಾಗಿದೆ. ದೂರುಗಳು ಸಲ್ಲಿಕೆಯಾದಲ್ಲಿ ಅದನ್ನು ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಂಡು ಪರಿಷ್ಕೃತ ಬ್ಲಾಕ್ ಪಂಚಾಯತ್ಗಳನ್ನು ನವೆಂಬರ್ 1ರಂದು ವಿದ್ಯುಕ್ತವಾಗಿ ಅಸ್ತಿತ್ವಕ್ಕೆ ತರಲು ಸರ್ಕಾರ ಚಿಂತಿಸಿದೆ. ಎಂಡೋಸಲ್ಫಾನ್ ಸಂತ್ರಸ್ತರಿಗೆ ಉಚಿತವಾಗಿ ವಿದ್ಯುತ್ ಸಂಪರ್ಕ ನೀಡಲಾಗುವುದೆಂದು ವಿದ್ಯುತ್ ಸಚಿವ ಆರ್ಯನ್ ಮೊಹಮ್ಮದ್ ಘೋಷಿಸಿದ್ದಾರೆ. ರಾಜ್ಯ ವಿಧಾನಸಭೆಯಲ್ಲಿ ಶಾಸಕ ಎನ್.ಎನ್. ನೆಲ್ಲಿಕುನ್ನು ಅವರ ಪ್ರಶ್ನೆಗೆ ಉತ್ತರಿಸಿ ಸಚಿವರು ಈ ಭರವಸೆಯನ್ನು ಇತ್ತಿದ್ದಾರೆ. ಎಂಡೋಸಲ್ಫಾನ್ ಸಂತ್ರಸ್ತ ಕುಟುಂಬಗಳಿಗೆ ಉಚಿತ ವಿದ್ಯುತ್ ಸಂಪರ್ಕ ನೀಡುವುದಲ್ಲದೆ ಪ್ರತಿ ಕುಟುಂಬಕ್ಕೆ 2 LED ಬಲ್ಬುಗಳನ್ನು ಉಚಿತವಾಗಿ ನೀಡಲಾಗುವುದು. ವಿಧಾನಸಭೆಯಲ್ಲಿ ಹಣಕಾಸು ಬಿಲ್ಲು ಬಗೆಗಿನ ಚರ್ಚೆಯಲ್ಲಿ ಭಾಗವಹಿಸಿ ಕಾಸರಗೋಡು ಸಹಿತ ಪ್ರದೇಶಗಳ ಎಂಡೋಸಲ್ಫಾನ್ ರೋಗಿಗಳ ಸಂಕಷ್ಟ ವ್ಯಕ್ತಪಡಿಸಿ ಶಾಸಕ ಎನ್.ಎನ್. ನೆಲ್ಲಿಕುನ್ನು ಈ ಬಗ್ಗೆ ಆಗ್ರಹಿಸಿದ್ದರು. ಎಂಡೋ ಸಂತ್ರಸ್ತರಾದ ಮಿಕ್ಕವರ ಮನೆಗಳಲ್ಲೂ ವಿದ್ಯುತ್ ಇಲ್ಲವೆಂದು ಇದು ರೋಗಿಗಳಿಗೆ ಗಾಯದ ಮೇಲೆ ಬರೆ ಎಳೆದಂತಹ ಸ್ಥಿತಿ ಸೃಷ್ಟಿಸಿದೆ ಎಂದು ಶಾಸಕರು ಅಭಿಪ್ರಾಯಪಟ್ಟರು. ಇದಕ್ಕೆ ಉತ್ತರಿಸಿದ ವಿದ್ಯುತ್ ಸಚಿವರು ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರವಾದಲ್ಲಿ ಆಗಸ್ಟ್ 15ರ ಮುಂಚಿತವಾಗಿ ಎಲ್ಲ ಅರ್ಜಿಗಳಿಗೂ ಪರಿಹಾರ ಕಲ್ಪಿಸಿ ವಿದ್ಯುತ್ ಸಂಪರ್ಕ ನೀಡಲಾಗುವುದೆಂದು ತಿಳಿಸಿದರು. ಇದು ಎಂಡೋ ಸಂತ್ರಸ್ತರ ಪ್ರದೇಶದಲ್ಲಿ ಸಂತಸದ ಹೂನಗೆ ಚೆಲ್ಲುವಂತಾಗಿದೆ. ಮುಸಲ್ಮಾನ ಬಾಂಧವರ ಪವಿತ್ರ ಆಚರಣೆಯಾದ ಈದ್ ಉಲ್ ಫಿತರ್ಗೆ ದಿನಗಣನೆಯಾಗುತ್ತಿರುವಂತೆ ಕಾಸರಗೋಡಿನ ಮಾರುಕಟ್ಟೆ ಸಕ್ರಿಯವಾಗಿದೆ. ನಾಡು ನಗರವು ಉತ್ಸವದ ಕಳೆಯಲ್ಲಿ ತೇಲಾಡುತ್ತಿದ್ದು, ಪ್ರಮುಖ ನಗರಗಳು ಭರಾಟೆಯ ವ್ಯಾಪಾರದಿಂದ ಗುಜುಗುಟ್ಟತೊಡಗಿವೆ. ಪೆರುನಾಳು ಆಚರಣೆಗೆ ಅಗತ್ಯ ಸಾಮಗ್ರಿಗಳು ಎಲ್ಲವೂ ಹೊಸದಾಗಿರಬೇಕೆಂಬ ನಂಬಿಕೆ ಇದೆ. ಇದರಿಂದಾಗಿ ಬಟ್ಟೆ ಬರೆ ಚಪ್ಪಲಿ ಖರೀದಿಸಲು ಫ್ಯಾನ್ಸಿ ಅಂಗಡಿಗಳಲ್ಲಿ ವಿಪರೀತ ಜನಸಂದಣಿ ಕಂಡುಬಂದಿದೆ. ಹಿಂದಿನ ವರ್ಷಗಳಿಗೆ ಹೋಲಿಸಿದಲ್ಲಿ ಈ ಬಾರಿ ವ್ಯಾಪಾರ ಮತ್ತಷ್ಟು ಉತ್ತಮ ರೀತಿಯಲ್ಲಿ ಸಾಗುತ್ತಿರುವುದಾಗಿ ವರ್ತಕರು ತಿಳಿಸಿದ್ದಾರೆ. ಕಳೆದ ವರ್ಷಗಳಲ್ಲಿ ಪೆರುನಾಳಿನ ಅಂತಿಮ ದಿನಗಳಲ್ಲಿ ಮಾತ್ರ ನಗರಗಳಲ್ಲಿ ಉಸಿರುಗಟ್ಟುವ ಅವಸ್ಥೆ ಸೃಷ್ಟಿಯಾಗಿದ್ದಾದರೆ ಕಾಸರಗೋಡು ಹಳೆ ಬಸ್ ಸ್ಟ್ಯಾಂಡಿನಂತಹ ಪ್ರದೇಶಗಳು ಈ ಸಲ ಈಗಾಗಲೇ ಜನಜಂಗುಳಿಯಿಂದ ತುಂಬಿ ತುಳುಕುತ್ತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಜನಸಾಂದ್ರತೆ ಹೆಚ್ಚಾಗುವುದಾಗಿ ತಿಳಿಯಲಾಗಿದೆ. ಟ್ರಾಫಿಕ್ ಸ್ತಬ್ಧತೆ, ರಸ್ತೆ ದುರಂತ ನಿವಾರಣೆ ನಿಟ್ಟಿನಲ್ಲಿ ನಗರದಾದ್ಯಂತ ಹೆಚ್ಚುವರಿ ಪೊಲೀಸರನ್ನು ನಿಯೋಜಿಸಲಾಗಿದ್ದು, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪೊಲೀಸರ ಸೇವಾ ಲಭ್ಯತೆ ಒದಗಿಸಲಾಗುವುದು. ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಾಲನಿಯಲ್ಲಿ ವಾಸಿಸುವವರ ಸಮಸ್ಯೆ ಪರಿಹಾರಕ್ಕಾಗಿ ಉನ್ನತಾಧಿಕಾರಿಗಳು ಕಾಲನಿಗೆ ಭೇಟಿ ನೀಡಿದರು. ಮಂಗಳವಾರ ಬೆಳಿಗ್ಗೆ ಸಂದರ್ಶನ ನಡೆಸಿ ಜನರ ಸಮಸ್ಯೆಗಳನ್ನು ಆಲಿಸಿದರು. ಸಮಸ್ಯೆ ಪರಿಹಾರದಂಗವಾಗಿ ನಡೆಸಿದ ಸಂದರ್ಶನ ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎ ಶ್ರೀನಿವಾಸ್ ಉದ್ಘಾಟಿಸಿದರು. ಪ್ರತಿ ತಿಂಗಳು ಒಂದು ಕಾಲನಿ ಹೋಗ್ಬಿಟ್ಟು ಸಂದರ್ಶನ ಮಾಡ್ತೀವಿ. ಮಾಡಿದಾಗ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಸಂಬಂಧವಾಗಿರುವಂತಹ ಕಂಪ್ಲೇಂಟ್ ಆಗಿರ್ತಾರೆ. ಒಂದು ಕಂಪ್ಲೇಂಟು 2 ಕಂಪ್ಲೇಂಟ್ ಮಾತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಆಕ್ಷನ್ ಮಾಡುವಂಥದ್ದು ಮಾತ್ರ ಇರುತ್ತೆ. ಬಾಕಿ ಎಲ್ಲ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಇಲ್ಲಾಂದ್ರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಒಂದು ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಡಿಪಾರ್ಟ್ಮೆಂಟಿನ ಉದ್ಯೋಗಸ್ಥರುಗಳನ್ನು ಇಲ್ಲಿ ಕರೆಸಿಬಿಟ್ಟು ನಾವು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಬ್ಲಾಕ್ ಪಂಚಾಯತ್ ಅಧ್ಯಕ್ಷೆ ಮುಮ್ತಾಜ್ ಸಮೀರಾ ಅಧ್ಯಕ್ಷತೆ ವಹಿಸಿದರು. ಅಶ್ರಫ್ ವರ್ಕಾಡಿ, ಡಿವೈಎಸ್ಪಿ ಎಂ ಸುರೇಂದ್ರ, ನಾಗೇಶ್ ಕುಂಬಳೆ, ವೃತ್ತ ನಿರೀಕ್ಷಕ ಕೆವಿ ಸುರೇಶ್ ಬಾಬು, ಮಂಜೇಶ್ವರ ಠಾಣಾಧಿಕಾರಿ ಪಿ ವಿಜಯನ್, ಗುರುವಪ್ಪ, ಎಸ್ಐ ವಿಜಯನ್ ಮೊದಲಾದವರು ಈ ಸಂದರ್ಭದಲ್ಲಿ ಭೇಟಿ ನೀಡಿದ ತಂಡದಲ್ಲಿದ್ದರು. ಕಾಲನಿ ನಿವಾಸಿಗಳ ಸಮಸ್ಯೆಗಳನ್ನು ಆಲಿಸಿದ್ದು 1 ತಿಂಗಳ ಒಳಗಾಗಿ ಇದಕ್ಕೆ ಪರಿಹಾರ ಕಲ್ಪಿಸಲು ಯತ್ನಿಸುವುದಾಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎ ಶ್ರೀನಿವಾಸ್ ಅವರು ಈ ಸಂದರ್ಭದಲ್ಲಿ ತಿಳಿಸಿದರು. ರಾಜ್ಯದಲ್ಲಿ ಕೆಎಸ್ಆರ್ಟಿಸಿ ನೌಕರರು ಮಂಗಳವಾರ ಮಧ್ಯರಾತ್ರಿಯಿಂದಲೇ ನಡೆಸಲು ಉದ್ದೇಶಿಸಿದ್ದ ಮುಷ್ಕರವನ್ನು ಹಿಂಪಡೆದಿದ್ದಾರೆ. ನೌಕರರ ಸಂಘಟನೆ ಮುಂದಿರಿಸಿದ ಬೇಡಿಕೆಗೆ ಮುಂದಿನ ದಿನಗಳಲ್ಲಿ ಸ್ಪಂದಿಸುವುದಾಗಿ ಸರ್ಕಾರ ನೀಡಿದ ಭರವಸೆ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಸಮಾಜ ಕಲ್ಯಾಣ ಸೇವೆಗೆ ಸಂಬಂಧಿಸಿದ ಎಲ್ಲಾ ಪಿಂಚಣಿಗಳು ಬ್ಯಾಂಕ್ ಖಾತೆ ಮೂಲಕ ವಿತರಣೆಯಾಗುವುದಾಗಿ ಸಂಬಂಧಿತ ಅಧಿಕಾರಿಗಳು ತಿಳಿಸಿದ್ದಾರೆ. ಏಪ್ರಿಲ್ ತಿಂಗಳಿನಿಂದ ಮೊದಲುಗೊಂಡು ಈ ಪಿಂಚಣಿ ಲಭ್ಯವಾಗಲಿದೆ ಎಂದು ಅವರು ಸೂಚಿಸಿದರು. ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ, ರಾಷ್ಟ್ರೀಯ ವಿಧವಾ ಪಿಂಚಣಿ, ಅಂಗವಿಕಲ ಪಿಂಚಣಿ ಹಾಗೂ 50ಕ್ಕಿಂತ ಮೇಲಿನ ಪ್ರಾಯದ ಅವಿವಾಹಿತರಿಗಾಗಿರುವ ಪಿಂಚಣಿ ಇತ್ಯಾದಿ ನೇರವಾಗಿ ಲಭಿಸುವ ಹಣವು ಇನ್ನು ಮುಂದೆ ಟ್ರಾನ್ಸ್ಫರ್ ಪ್ರಕಾರ ಬ್ಯಾಂಕ್ ಖಾತೆಯ ಮೂಲಕ ಲಭಿಸಲಿದೆ.
ಕೃಷಿ ಕಾರ್ಮಿಕ ಪಿಂಚಣಿಯನ್ನು ಇದರಿಂದ ಹೊರತುಪಡಿಸಲಾಗಿದೆ. ಈಗಾಗಲೇ ತಿರುವನಂತಪುರದಲ್ಲಿ ಈ ಪದ್ಧತಿಯನ್ನು ಜಾರಿಗೊಳಿಸಲಾಗಿದೆ. ಇದರಂತೆ ಏಪ್ರಿಲ್ ತಿಂಗಳ ಪಿಂಚಣಿಯು ಫಲಾನುಭವಿಗಳ ಖಾತೆಗೆ ನೇರವಾಗಿ ಬಂದಿದೆ. ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಉಳಿತಾಯ ಖಾತೆ ತೆರೆದು ಆ ಖಾತೆಗೆ ಆಧಾರ್ ಕಾರ್ಡ್ ಜೋಡಿಸಿದಲ್ಲಿ ಪಿಂಚಣಿದಾರರ ಖಾತೆಗೆ ನೇರವಾಗಿ ಪಿಂಚಣಿ ಲಭಿಸಲಿದೆ. ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಸಂಖ್ಯೆಯನ್ನು ಕಡ್ಡಾಯವಾಗಿ ನಮೂದಿಸಬೇಕು. ಈ ಹಿನ್ನೆಲೆಯಲ್ಲಿ ಪಿಂಚಣಿದಾರರು ತಮ್ಮ ಬ್ಯಾಂಕ್ ಖಾತೆಯ ಸಂಖ್ಯೆ ಹಾಗೂ ಆಧಾರ್ ಕಾರ್ಡ್ ಸಂಖ್ಯೆಯನ್ನು ಸಂಬಂಧಪಟ್ಟ ಪಂಚಾಯತ್ ಕಚೇರಿಗಳಲ್ಲಿ ಶೀಘ್ರವಾಗಿ ನೋಂದಾಯಿಸಬೇಕೆಂದು ಅಧಿಕೃತರು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸ್ಥಳೀಯಾಡಳಿತ ಚುನಾವಣೆ ಸಮೀಪಿಸುತ್ತಿರುವಂತೆ ರಾಜಕೀಯ ಪಕ್ಷಗಳು ಮತದಾರರನ್ನು ಓಲೈಸುವ ಕಸರತ್ತಿಗೆ ಈಗಾಗಲೇ ಚಾಲನೆ ನೀಡಿವೆ. ಚುನಾವಣಾ ಆಯೋಗವು ಅಧಿಕೃತ ದಿನಾಂಕವನ್ನು ಘೋಷಿಸದಿದ್ದರೂ ಮಂಜೇಶ್ವರದಲ್ಲಿ ಎಲ್ಲಾ ಪಕ್ಷಗಳ ಪ್ರತಿನಿಧಿಗಳು ತಾ ಮುಂದು ನಾ ಮುಂದು ಎಂಬಂತೆ ಮತದಾರನ ಓಲೈಕೆಯಲ್ಲಿ ತೊಡಗಿವೆ. ರಾಜ್ಯದಲ್ಲಿ ಇದೇ ಬರುವ ಅಕ್ಟೋಬರ್ ತಿಂಗಳ 20 ಹಾಗೂ 25ರ ಮಧ್ಯೆ ಚುನಾವಣೆ ನಡೆಸಲು ಚುನಾವಣಾ ಆಯೋಗ ತೀರ್ಮಾನಿಸಿದ್ದರೂ ಅಧಿಕೃತ ಸೂಚನೆ ಇನ್ನಷ್ಟೇ ಪ್ರಕಟಗೊಳಿಸಬೇಕಾಗಿದೆ. ಆದರೆ ಮಂಜೇಶ್ವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಮತದಾರನ ಓಲೈಕೆಗೆ ಈಗಾಗಲೇ ಕಣಕ್ಕಿಳಿದಿರುವ ದೃಶ್ಯ ಕಂಡುಬರುತ್ತಿದೆ. ಸದ್ಯ ಪಂಚಾಯತ್ನಲ್ಲಿ ಅಧಿಕಾರದಲ್ಲಿರುವ ಮುಸ್ಲಿಂ ಲೀಗ್ 8 ಸೀಟು ಪಡೆದುಕೊಂಡಿದ್ದು ಇತರರ ಬೆಂಬಲದೊಂದಿಗೆ ಅಧಿಕಾರದಲ್ಲಿ ಮುಂದುವರಿಯುತ್ತಿದೆ. ಪ್ರಧಾನ ವಿರೋಧ ಪಕ್ಷವಾದ ಬಿಜೆಪಿಯು ಕೂಡ 8 ಸೀಟುಗಳನ್ನು ಪಡೆದುಕೊಂಡಿತ್ತು. ಸೀಟುಗಳ ಬಲಾಬಲ ಕಳೆದ ಚುನಾವಣೆ ಪ್ರಕಾರ ಮುಸ್ಲಿಂ ಲೀಗ್ 8, ಬಿಜೆಪಿ 8, ಎಸ್ಡಿಪಿಐ 1, ಸಿಪಿಐಎಂ 1, ಸಿಪಿಐ 1, ಕಾಂಗ್ರೆಸ್ 1 ಹಾಗೂ ಓರ್ವ ಸ್ವತಂತ್ರ ಅಭ್ಯರ್ಥಿಯನ್ನು ಹೊಂದಿದೆ. ಆಡಳಿತ ಪಕ್ಷವು 5 ವರ್ಷಗಳ ಮಧ್ಯೆ 2 ಅಧ್ಯಕ್ಷರನ್ನು ನಿಯುಕ್ತಿಗೊಳಿಸಿದೆ. ಮೊದಲು ಫಾತಿಮತ್ ಝೌರಾ ಅಧ್ಯಕ್ಷೆಯಾಗಿದ್ದರೆ ನಂತರದ ಅವಧಿಯಲ್ಲಿ ಮುರ್ಷದ್ ಜಹಾನ್ ಇದೀಗ ಅಧ್ಯಕ್ಷೆಯಾಗಿ ಮುಂದುವರಿಯುತ್ತಿದ್ದಾರೆ. ಆಡಳಿತ ಪಕ್ಷ ಅಭಿವೃದ್ಧಿ ಪರ ವಿಚಾರಗಳನ್ನು ಕೈಗೆತ್ತಿಕೊಂಡು ಮತದಾರರನ್ನು ಓಲೈಸುತ್ತಿದ್ದರೆ ಇತ್ತ ವಿರೋಧ ಪಕ್ಷಗಳು ಆಡಳಿತ ಪಕ್ಷಗಳ ಲೋಪದೋಷಗಳನ್ನು ಗುರುತಿಸಿ ಪ್ರಚಾರ ನಡೆಸುತ್ತಿರುವುದು ಕಂಡುಬರುತ್ತಿದೆ. ಮತ್ತೊಂದೆಡೆ ವಾರ್ಡಿನಲ್ಲಿ ಪ್ರತಿನಿಧಿಸುವ ಅಭ್ಯರ್ಥಿಗಳನ್ನು ಯಾವುದೇ ಪಕ್ಷಗಳು ಹೊರಡಿಸದೇ ಇದ್ದರೂ ಪಕ್ಷದೊಳಗೆಯೂ ಕೆಲವು ವ್ಯಕ್ತಿಗಳೊಳಗೆ ಪೈಪೋಟಿ ಕಂಡುಬರುತ್ತಿದೆ. ಒಟ್ಟಾರೆಯಾಗಿ ಮಂಜೇಶ್ವರ ಗ್ರಾಮ ಪಂಚಾಯತ್ ಚುನಾವಣಾ ಕಣಕ್ಕೆ ಈಗಾಗಲೇ ರಂಗೇರಿದ್ದು ಅಂತಿಮವಾಗಿ ಯಾರ ಕೊರಳಿಗೆ ವಿಜಯಮಾಲೆಯನ್ನು ಮತದಾರನು ಹಾಕುತ್ತಾನೆ ಎಂಬುದಕ್ಕೆ ಇನ್ನೂ ಕೆಲ ತಿಂಗಳು ಕಾಯಲೇಬೇಕು. ವ್ಯಕ್ತಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಬೋವಿಕಾನ ಸಮೀಪದ ಹುರಿಹಗ್ಗ ಕಾರ್ಖಾನೆ ನೌಕರ ಕಾಟುಗುಕ್ಕೆ ನಿವಾಸಿ 43 ವರ್ಷ ಪ್ರಾಯದ ನಾರಾಯಣ ಮೃತರು. ಕಾರ್ಖಾನೆಯಲ್ಲಿ ಲಾರಿಗೆ ಹುರಿಹಗ್ಗ ಹೇರಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ದಿಢೀರ್ ಕುಸಿದು ಬಿದ್ದಿದ್ದು ಮೃತಪಟ್ಟಿದ್ದಾರೆ. ಮೃತರು ಪತ್ನಿ ದೇವಕಿ ಹಾಗೂ 3 ಮಕ್ಕಳನ್ನು ಹೊಂದಿದ್ದಾರೆ. ಹೊರ ರಾಜ್ಯದಿಂದ ಜಿಲ್ಲೆಯ ಮೂಲಕ ರಾಜ್ಯಕ್ಕೆ ಬರುವ ಹಣ್ಣು ಹಂಪಲು ಹಾಗೂ ತರಕಾರಿಗಳನ್ನು ಕಠಿಣ ತಪಾಸಣೆಗೊಳಪಡಿಸಲು ಆಹಾರ ಭದ್ರತಾ ಇಲಾಖೆ ನಿರ್ಧರಿಸಿದೆ. ಈ ತಿಂಗಳ 15ರಿಂದ ಕಾನೂನನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ತಪಾಸಣಾಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಆಹಾರ ಭದ್ರತಾ ಇಲಾಖೆಯ ಪರವಾನಗಿ ಇಲ್ಲದೆ ಕೇರಳಕ್ಕೆ ಅನ್ಯ ರಾಜ್ಯಗಳಿಂದ ಹಣ್ಣು ಹಂಪಲುಗಳನ್ನು ಹೇರಿಕೊಂಡು ಬರುವ ಎಲ್ಲ ವಾಹನಗಳನ್ನು ಜಿಲ್ಲೆಯ ತಪಾಸಣಾ ಕೇಂದ್ರಗಳಲ್ಲಿ ತಪಾಸಣೆಗೊಳಪಡಿಸುವ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ನೀಡಲಾಗಿದೆ. ಆದರೆ ಈ ತಿಂಗಳ 15ರಿಂದ ತೀವ್ರ ತಪಾಸಣೆಗೊಳಪಡಿಸಲು ಸಂಬಂಧಿತ ತಪಾಸಣಾ ಕೇಂದ್ರಕ್ಕೆ ಆಹಾರ ಭದ್ರತಾ ಇಲಾಖಾಧಿಕಾರಿಗಳು ಸ್ಪಷ್ಟ ನಿರ್ದೇಶವಿತ್ತಿದ್ದಾರೆ. ಹೊರ ರಾಜ್ಯಗಳಿಂದ ತರಕಾರಿ ಹಾಗೂ ಹಣ್ಣು ಹಂಪಲುಗಳನ್ನು ಹೇರಿಕೊಂಡು ಬರುತ್ತಿರುವ ವಾಹನ ಚಾಲಕರಿಗೆ ತಪಾಸಣಾ ಕೇಂದ್ರಗಳಲ್ಲಿ ಹೇಗೆ ತಪಾಸಣೆ ನಡೆಸಬೇಕೆಂಬ ಅಗತ್ಯದ ಸಲಹೆಗಳನ್ನು ನೀಡತೊಡಗಿದ್ದಾರೆ. ರಾಜ್ಯದ ಗಡಿ ಪ್ರದೇಶಗಳ ಮೂಲಕ ಕೇರಳಕ್ಕೆ ತರಕಾರಿ ಹಣ್ಣು ಹಂಪಲುಗಳನ್ನು ಹೇರಿಕೊಂಡು ಬರುತ್ತಿರುವ ಎಲ್ಲ ವಾಹನಗಳನ್ನು ತಡೆದು ನಿಲ್ಲಿಸಿ ಅದನ್ನು ಪರಿಶೀಲಿಸಿ ಅದರಲ್ಲಿ ಮಾರಕ ಕೀಟನಾಶಕ ಹೊಂದಿಲ್ಲವೆಂದು ದೃಢೀಕರಿಸಿದ ಬಳಿಕವಷ್ಟೇ ಕೇರಳಕ್ಕೆ ಪ್ರವೇಶಿಸಬೇಕು ಎಂಬ ಆದೇಶವನ್ನು ತಪಾಸಣಾ ಕೇಂದ್ರಗಳ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೀಡಲಾಗಿತ್ತು. ಜುಲೈ 15ರ ಬಳಿಕವಷ್ಟೇ ತರಕಾರಿ ಹಣ್ಣು ಹಂಪಲುಗಳನ್ನು ಪರೀಕ್ಷೆಗೆ ಒಳಪಡಿಸುವ ಕ್ರಮ ಆರಂಭಿಸಿದರೆ ಸಾಕೆಂಬ ಹೊಸ ನಿರ್ದೇಶನವನ್ನು ಈಗ ನೀಡಲಾಗಿದೆ. ಅದರಂತೆ ಈಗ ಮಾಲು ಹೇರಿಕೊಂಡು ಬರುತ್ತಿರುವ ವಾಹನ ಚಾಲಕರಿಗೆ ಸಲಹೆ ನೀಡಲಾಗುತ್ತಿದೆ.
ಈ ತಿಂಗಳ 15ರ ಒಳಗಾಗಿ ತರಕಾರಿ ಹಣ್ಣು ಹಂಪಲುಗಳನ್ನು ತರಲು ಏರ್ಪಡಿಸಲಾಗಿರುವ ವಾಹನಗಳು ವಿಶೇಷ ಪರವಾನಗಿಯನ್ನು ಪಡೆಯಬೇಕೆಂಬ ನಿರ್ದೇಶನವನ್ನು ನೀಡಲಾಗಿದೆ. ಭೂ ವಿಕ್ರಯ ಸಂದರ್ಭದಲ್ಲಿ ಹಣ ವಂಚಿಸಿರುವುದಾಗಿ ದೂರು ದಾಖಲಾಗಿದೆ. ಬೋವಿಕಾನ ಸಮೀಪದ ಬಾವಿಕೆರೆ ನಿವಾಸಿ ಅಬ್ದುಲ್ಲಾ ಮೊಹಮ್ಮದ್ ಎಂಬವರು ನೀಡಿದ ದೂರಿನಂತೆ ಸ್ಥಳೀಯ ನಿವಾಸಿ ಬಿಕೆ ಮೊಹಮ್ಮದ್ ಹಾಗೂ ಗ್ರಾಮ ಕರ್ಣಿಕ ಜಾನ್ಸನ್ ವಿರುದ್ಧ ಕೇಸು ದಾಖಲಿಸಲಾಗಿದೆ. 7 ಲಕ್ಷ ರೂಪಾಯಿ ವಂಚಿಸಿರುವುದಾಗಿ ದೂರಿನಲ್ಲಿ ತಿಳಿಸಲಾಗಿದೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕೋಟೆ ಸಂರಕ್ಷಣೆ, ಬಿಜೆಪಿ ಧರಣಿಯಲ್ಲಿ ಪ್ರತಿಭಟನೆ ರೋಷಾಗ್ನಿ. ಭೂ ಕಬಳಿಕೆಯಲ್ಲಿ ಎಡರಂಗ ಐಕ್ಯರಂಗ ಬಾಯ್ ಬಾಯ್ ಎಂದು ಕೆ ಸುರೇಂದ್ರನ್ ಆರೋಪ. ಬ್ಲಾಕ್ ಪಂಚಾಯತ್ಗಳ ವಿಭಜನೆ, ಕಾಸರಗೋಡು ಬ್ಲಾಕ್ಗೆ ಇನ್ನು 4 ಪಂಚಾಯತ್ಗಳು ಮಾತ್ರ. ಕುಂಬಳೆ ಮಂಜೇಶ್ವರ ವ್ಯಾಪ್ತಿಗೆ. ಈದ್ ಉಲ್ ಫಿತರ್ಗೆ ದಿನಗಣನೆ, ಉಸಿರುಗಟ್ಟಿ ನಗರ. ಶಾಸಕ ನೆಲ್ಲಿಕುನ್ನು ಬೇಡಿಕೆಗೆ ವಿದ್ಯುತ್ ಸಚಿವರ ಅಸ್ತು. ಎಂಡೋ ಪ್ರದೇಶಕ್ಕೆ ಉಚಿತ ವಿದ್ಯುತ್ ಸಂಪರ್ಕದ ಘೋಷಣೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.